ಇನ್ನು ಇಪಿಎಫ್ಒ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ತನಿಖೆಗಳಾಗ್ತಾ ಇದೆ. ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನದಲ್ಲಿ ಪ್ರಕರಣದ ಪ್ರಾಥಮಿಕ ತನಿಖೆ ನಡೆಯುತ್ತೆ. ಅದಾದ ಬಳಿಕ ಅದು ಮುಕ್ತಾಯಗೊಳ್ಳುತ್ತೆ. ಅದಾದ ಬಳಿಕ ಈ ಕೇಸ್ನ ಸಿಐಡಿಗೆ ವರ್ಗಾಯಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. 70 ಕೋಟಿ ವಂಚನೆ ಅನ್ನುವಂಥ ಆರೋಪದ ಹಿನ್ನೆಲೆ ಸಿಐಡಿಗೆ ಈ ಪ್ರಕರಣವನ್ನು ವಹಿಸೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಸದ್ಯ ಪ್ರಕರಣದ ತನಿಖೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ವಂಚನೆಗಳು ನಡೆದಿದೆ, ಯಾರ್ಯಾರು ಎಷ್ಟೆಷ್ಟು ಪಾತ್ರ ವಹಿಸಿದ್ದಾರೆ, ಇದೆಲ್ಲವನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ನೇತೃತ್ವದಲ್ಲಿ ತನಿಖೆ ಈಗಾಗಲೇ ಚುರುಕುಗೊಂಡಿದೆ. ಸೊ ಇನ್ನು 2 ದಿನದಲ್ಲಿ ಈ ಒಂದು ಪ್ರಾಥಮಿಕವಾದಂಥ ತನಿಖೆಯ ವರದಿ ಬರುತ್ತಲ್ಲ, ಅದನ್ನು ಸಿಐಡಿಗೆ ವರ್ಗಾಯಿಸಬೇಕು. ಆ ಬಳಿಕ ಇನ್ವೆಸ್ಟಿಗೇಷನ್ ಅವರು ಕಂಟಿನ್ಯೂ ಮಾಡಬೇಕು. ಭಾಳ ಡೀಟೇಲ್ಡ್ ಆಗಿ ಈ ಕೇಸಿನ ತನಿಖೆ ಆಗಬೇಕಾಗಿರೋದ್ರಿಂದ, ಬಿಕಾಸ್ 70 ಕೋಟಿ ಅಂತ ಹೇಳಿದ್ರೆ ಅದೇನು ಸುಮ್ಮನೆ ಅಲ್ಲ. ಪಾಪ ತಮ್ಮ ಭವಿಷ್ಯಕ್ಕಾಗಲಿ ಅಂತ ಹೇಳಿ ಉಳಿತಾಯದ ಹಣವನ್ನು ಇಟ್ಟಿದ್ರೆ, ಅವರದ್ದೇ ಒಂದು ಸಂಘ ಅಂತ ಮಾಡಿಕೊಂಡು, ಒಂದು ಸೊಸೈಟಿ ಅಂತ ಮಾಡ್ಕೊಂಡು ಅಲ್ಲಿ ಇಟ್ಟಿದ್ರೆ, ಆ ದುಡ್ಡನ್ನೆಲ್ಲ ನುಂಗಿದ ನೀರು ಕುಡಿದು ಯಾರೋ ಅವ್ರ ಮನೆ ಉದ್ಧಾರ ಮಾಡ್ಕೊಂಡಿರುವಂಥದ್ದಿದು. ಸೊ ಹಾಗಾಗಿ ಇದೀಗ ಈ ಒಂದು ಪ್ರಕರಣವನ್ನು ಸಿಐಡಿಗೆ ವಹಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಿಇಒಗಿಂತ ಅಧಿಕ ಆಸ್ತಿಯನ್ನು ಇಲ್ಲಿ ಅಕೌಂಟೆಂಟ್ ಜಗದೀಶ್ ಗಳಿಸಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಇದೀಗ ಪೊಲೀಸರು ಸಿಇಒನೇ ಮಾಸ್ಟರ್ ಮೈಂಡು ಅಂತೇನು ಅಂದ್ಕೊಂಡಿದ್ರು ಮೊದಲು, ಬಿಕಾಸ್ ಎಲ್ಲ ಪವರ್ಸ್ ಅವ್ರ ಕೈಯಲ್ಲಿರುತ್ತೆ. ಆಬ್ವಿಯಸ್ಲಿ ಫಸ್ಟ್ ಕಾಣೋದು ಅವರೇನೆ. ಸೊ ಯಾವಾಗ ಮಾಸ್ಟರ್ ಮೈಂಡ್ ಅಂತ ಪೊಲೀಸರು ಸಿಇಒನ ಅಂದ್ಕೊಂಡ್ರು, ಇವ್ರದ್ದೆಲ್ಲ ಮನೆಗಳಿಗೆ ಕೂಡ ತೆರಳಿ ಸರ್ಚ್ ವಾರೆಂಟನ್ನು ಪಡ್ಕೊಂಡು ತೆರಳಿ ಮನೆಗಳನ್ನು ಸರ್ಚ್ ಮಾಡುವಂಥ ಕೆಲಸ ಆಯಿತು. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಬಿಗ್ ಶಾಕು. ಬಿಕಾಸ್ ಸಿಇಒಗಿಂತ ಜಾಸ್ತಿ ಅಕೌಂಟೆಂಟ್ ಜಗದೀಶ್ ಆಸ್ತಿಯನ್ನು ಮಾಡಿದ್ದಾನೆ. ಆತನ ಕೈ ಚಳಕ ನೋಡಿ ಪೊಲೀಸರು ಲಿಟ್ರಲಿ ಶಾಕ್ ಆಗಿದ್ದು, ಈ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಈತ ಸ್ಕ್ಯಾಮ್ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 21,000 ಸಂಬಳ ಇದ್ರೂ ಕೂಡ ಈತ ಮಾಡಿದಂಥ ಆಸ್ತಿ ಮೌಲ್ಯ ಮಾತ್ರ ಕೋಟ್ಯಾಂತರ ರೂಪಾಯಿ. ಹೆಂಗಾಯಿತು ಇದೆಲ್ಲ? ಏನು ಪ್ಲಾನ್ ಮಾಡ್ಕೊಂಡಿದ್ದ? ಪತ್ನಿ ಜೊತೆಗೆ ಸೇರಿಕೊಂಡು ವಂಚನೆಗೆ ಈ ಆರೋಪಿ ಜಗದೀಶ್ ಇಳಿದಿದ್ದ ಅನ್ನೋದು ಕೂಡ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಅಕೌಂಟ್ಸ್ ಸಂಪೂರ್ಣ ಜವಾಬ್ದಾರಿಯನ್ನು ಪತ್ನಿ ಲಕ್ಷ್ಮಿ ವಹಿಸ್ಕೊಂಡಿದ್ಲು ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇರೋದ್ರಿಂದ, ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಸಂಬಳ ಇದ್ರೂ ಕೂಡ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದಕ್ಕೊಂದು ಈಸಿಯೆಸ್ಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಲಕ್ಕಿ ಭಾಸ್ಕರ್ ಸಿನಿಮಾ. ಸೊ ಅದೇ ರೀತಿಯಾದಂತಹ ಒಂದು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಬೆಳಕಿಗೆ ಬಂದಿದೆ ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆಯ ಸಂದರ್ಭ. ಜಗದೀಶ್ ಪತ್ನಿ ಲಕ್ಷ್ಮಿ ಈಕೆ ಎಲ್ಲ ಅಕೌಂಟ್ಸ್ಗಳ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ಲು ಅಂತ ಗೊತ್ತಾಗ್ತಾ ಇದೆ. ಆಕೆಯ ಭಾವಚಿತ್ರವನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಯಾರ ಕೈಯಲ್ಲಿ ಅಧಿಕಾರ ಇರುತ್ತೆ ಅವರು ಅತಿ ಹೆಚ್ಚಿನ ಆಸ್ತಿಯನ್ನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಪೊಲೀಸರ ಪ್ರಾಥಮಿಕ ಗೆಸ್ ಆಗಿತ್ತು. ಬಟ್ ಇಲ್ಲಿ ಆಗಿರೋದೇ ಬೇರೆ. ಸಿಇಒಗಿಂತ ಅಕೌಂಟೆಂಟೇ ಜಾಸ್ತಿ ಆಸ್ತಿಯನ್ನು ಮಾಡಿರೋದು. ಹೆಂಗೆ ಇವರು ವಂಚನೆ ಮಾಡಿದ್ರು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. 4-5 ಅಕೌಂಟ್ಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ರು. ಬೇರೆಯವರ ಹೆಸರಲ್ಲಿ ಅನೇಕ ಅಕೌಂಟ್ಗಳನ್ನ ಮಾಡಿಕೊಂಡು ಅದರಲ್ಲಿ ವ್ಯವಹಾರ ಮಾಡ್ತಾ ಇದ್ರು. ಸೊ ಹೀಗಾಗಿನೇ ಐಷಾರಾಮಿ ಕಾರು, ಮನೆ, ಫಾರ್ಮ್ ಹೌಸು, ವಿಲ್ಲಾ ಎಲ್ಲ ಬಂದು ಇವರ ಖಜಾನೆಗೆ ಸೇರ್ಕೊಂಡಿತ್ತು. ಹೂಡಿಕೆದಾರರು ಪ್ರಶ್ನೆ ಮಾಡ್ತಾ ಇದ್ದಂತೆ ಸದ್ಯ ಆರೋಪಿ ಕಾಲ್ ಕಿತ್ತಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮಂಗಳವಾರ ಅಂಜನಾಪುರ ನಿವಾಸದ ಮೇಲೆ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅರ್ಧ ಕೆಜಿ ಚಿನ್ನಾಭರಣ ಜೊತೆಗೆ ಅನೇಕ ಮಹತ್ವದ ದಾಖಲೆಗಳು ಪತ್ತೆಯಾಯಿತು. ಸದ್ಯ ಜಗದೀಶ್ ಅಕೌಂಟೆಂಟ್ ಆತನ ಪತ್ನಿ ಲಕ್ಷ್ಮಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಪ್ರಕರಣದಲ್ಲಿ ಬ್ಯಾಂಕಿನ ಸಿಇಒ ಗೋಪಿನಾಥ್ ಮತ್ತು ಆತನ ಪತ್ನಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೇರೆಯವ್ರ ಹೆಸರಲ್ಲಿ 4-5 ಅಕೌಂಟ್ಗಳನ್ನು ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಅದರಿಂದ ಇವರು ಹಣವನ್ನು ತಗೊಂಡು ಇವ್ರಿಗೆ ಬೇಕಾಗಿರುವಂತಹ ಸೌಕರ್ಯ ಸವಲತ್ತುಗಳನ್ನು ಕಂಡವ್ರ ದುಡ್ಡಲ್ಲಿ ಮಾಡ್ಕೊಂಡು ಮಜಾ ಉಡಾಯಿಸ್ತಾ ಇದ್ರು ಅನ್ನೋದು ಸದ್ಯ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಕಡಿಮೆ ಸಂಬಳ ಇದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೇ ಡೌಟ್ ಆಗುತ್ತೆ. ಸೊ ಇವರ ಆಪರೇಷನ್ಸ್ ಹೆಂಗಿತ್ತು? ಹಣ ಲಪಟಾಯಿಸೋದಕ್ಕೆ ಯಾವೆಲ್ಲ ರೀತಿಯಾದಂಥ ಟ್ರಾನ್ಸಾಕ್ಷನ್ ಪ್ಲಾನ್ಗಳನ್ನು ಮಾಡ್ತಾ ಇದ್ರು? ಪೊಲೀಸರ ತನಿಖೆ ಈಗ ಕಬ್ಬನ್ ಪಾರ್ಕ್ ಸ್ಟೇಷನ್ನಿಂದ ಸಿಐಡಿಗೆ ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ.
ಪ್ರಜ್ವಲ EPF ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಂದು ಹಣವನ್ನು ಹೂಡಿಕೆ ಮಾಡಿದಂತಹ ಏನು ಹೂಡಿಕೆದಾರರು ಇರ್ತಾರೆ ಅವರಿಗೆ ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ಬರ್ಗ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ತನಿಖೆಯನ್ನು ಮುಂದುವರಿಸಿರುವಂತಹ ಪೊಲೀಸರು ಈಗಾಗಲೇ ಆರೋಪಿಗಳ ಮನೆ ಮೇಲೆ ಸರ್ಚ್ ವಾರೆಂಟ್ ಅನ್ನು ಪಡೆದು ನಿನ್ನೆ ಪರಿಶೀಲನೆ ಮಾಡಿರುವಂತದ್ದು. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಹಲವು ಮಹತ್ವದ ದಾಖಲೆಗಳು ಸೇರಿದಂತೆ 5 ಕೋಟಿಗೂ ಅಧಿಕವಾದಂತಹ ಹಣ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಈ ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ CEO ಗೋಪಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಸೈನಿಂಗ್ ಅಥಾರಿಟಿ ಎಲ್ಲ ಈ COದೇ ಇದ್ರೆ ಈ ಅಕೌಂಟೆಂಟ್ ಅನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ದು ಈ ಜಗದೀಶ್ ಹಾಗೂ ಆತನ ಪತ್ನಿ ಶ್ರೀಲಕ್ಷ್ಮಿ, ಈ ಇಬ್ರು ಸೇರಿ ಈ ಒಂದು ಹಣದ ಗುಳುಂ ಮಾಡಿರುವಂತಹ ಪ್ರಮುಖರು ಇವರು. ಯಾಕಂತ ಹೇಳಿದ್ರೆ ಈ CEO ಏನಿದ್ದಾರೆ ಗೋಪಿ, ಅವರಿಗೆ ಎಲ್ಲಿ ಹಣ ಹೋಗ್ತಾ ಇತ್ತು ಏನು ಅನ್ನೋದ್ರ ಬಗ್ಗೆ ಯಾವುದು ಕೂಡ ಮಾಹಿತಿ ಅಷ್ಟಾಗಿ ಸ್ಪಷ್ಟವಾಗಿ ಸಿಗ್ತಾ ಇದ್ದಿಲ್ಲ. ಇವರು ಬೇರೆ ಬೇರೆ ಅಕೌಂಟ್ಗಳಿಗೆ ತಮ್ಮ ಸಂಬಂಧಿಕರು, ಸ್ನೇಹಿತರು ಮತ್ತೆ ಅವರ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಅವರಿಂದ ಕಮಿಷನ್ ಅನ್ನ ಕೊಟ್ಟು ಪಡ್ಕೊಳ್ತಾ ಇದ್ರು ಅಂತ ಹೇಳಿ ಕೂಡ ಗೊತ್ತಾಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ 5 ಕೋಟಿಗೂ ಅಧಿಕವಾದಂತಹ ಯಾವುದೇ ಒಂದು ಕೇಸ್ ಆಗಿದ್ರು ಕೂಡ ಸಹಜವಾಗಿ ಅದು CIDಗೆ ವರ್ಗಾವಣೆ ಆಗುತ್ತೆ. ಅದರಂತೆ ಕಬ್ಬನ್ಬರ್ಗ್ ಠಾಣೆಯಿಂದ ಕೂಡ ಈ ಕೇಸ್ ಅಲ್ಲಿಗೆ ವರ್ಗಾವಣೆ ಆಗುತ್ತೆ, ತನಿಖೆಯನ್ನು ಮಾಡ್ತಾರೆ. ಈಗ 2 ದಿನಗಳ ಕಾಲ ಏನೊಂದು ತನಿಖೆಯನ್ನು ಮಾಡಿದ್ದಾರೆ, ಪ್ರಾಥಮಿಕವಾಗಿ ಏನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ, ಯಾವ ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ಕೂಡ CIDಗೆ ವರ್ಗಾವಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅವರು ಕೂಡ ಏನು ಒಂದು ತನಿಖೆ ಮುಂದುವರಿಸುವಂತದ್ದು. ಸದ್ಯ ಈಗ ಪ್ರಮುಖ ಆರೋಪಿ ಜಗದೀಶ್ ಏನಿದ್ದಾನೆ ಈತ ಅಬ್ಸ್ಕಾಂಡ್ ಆಗಿರುವಂತದ್ದು. ಈತನ ಒಂದು ಹಿನ್ನೆಲೆ ನೋಡಿದ್ರೆ ತಿಂಗಳಿಗೆ ಕೇವಲ 21,000 ರೂಪಾಯಿ ಸಂಬಳವನ್ನು ಪಡೆದುಕೊಳ್ತಾ ಇದ್ದ. ಆದ್ರೆ ಈತನ ಕೋಟಿ ಆಸ್ತಿಯ ಮೌಲ್ಯವನ್ನು ಕಂಡ್ರೆ ಅಧಿಕಾರಿಗಳೇ ಶಾಕ್ ಆಗಿರೋ ಸುಮಾರು 70 ಕೋಟಿಗೂ ಅಧಿಕವಾದಂತಹ ಹಣವನ್ನ ಈತ ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತದ್ದು. ಸದ್ಯ ಈಗ CIDಗೆ ವರ್ಗಾವಣೆಯಾದ ನಂತರ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸುವ ಸಾಧ್ಯತೆ ಇರುವಂತಹದ್ದು ಪ್ರಜ್ವಲ.